ಎರಡು ದಿವಸದ ವಿಡಿಯೋ ಒಂದೇದ್ರಾಗ ಹಾಕ್ತಿದ್ದೀನಿ, ಯಾಕಂದರೆ ವಿಡಿಯೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ವಿಡಿಯೋ ಕೊನೆವರೆಗೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿಲ್ ನ್ಯೂ ಅನದರ್ ವ್ಲಾಗ್. ಎರಡು ದಿವಸದ ವ್ಲಾಗ್ ಒಂದೇದ್ರಾಗ ಮಾಡಕತ್ತೀನಿ, ಯಾಕಂದರೆ ಟೈಮ್ ಸಿಕ್ಕಿದ್ದಿಲ್ಲ. ಎಕ್ಸಾಮ್ಸ್ ಇದ್ವು. ಬೆಳಗ್ಗೆ ಎದ್ದು ಕಾಲೇಜಿಗೆ ರೆಡಿ ಆಗಿ ಕಾಲೇಜಿಗೆ ಹೋಗ್ಬಿಟ್ಟು ಎಕ್ಸಾಮ್ಸ್ ಇದ್ವು, ಅದಕ್ಕೆ ಜಲ್ದಿ ಹೋಗ್ತಿದ್ದೆ. ನನ್ನ ಫ್ರೆಂಡ್ ಏನು ಬರ್ದಿಲ್ಲ ಅಂತೇಳಿ ಆ್ಯಕ್ಟ್ ಮಾಡ್ತಿದ್ದ, ಆದರೆ ಅವನ್ನೆಲ್ಲ ಬರೆದ್ಬಿಟ್ಟಿದ್ದ ಪಾಸ್ ಆಗೋಷ್ಟು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಮನೆಗೆ ಬಂದ್ಬಿಟ್ಟು ನಾನು ರೆಡಿ ಆಗಿದೆ. ಇವಾಗ ನಮ್ಮ ಅಮ್ಮ ಕೂಡ ರೆಡಿ ಆಗ್ತಿದ್ದಾರೆ. ಬ್ಯಾಗ್ಗಳೆಲ್ಲ ಹೊರಗೆ ತಗೊಂಡ್ಬಿಟ್ಟು ಮನೆಗೆ ಬೀಗ ಹಾಕ್ಕೊಂಡು ನಾವು ಹೊಂಟ್ವಿ ನಾವು ಊರಿಗೆ. ಯಾವ ಊರಿಗೆ ಅಂತ ಗೊತ್ತಿಲ್ಲ ನನಗೆ ಕೂಡ ಅಷ್ಟು. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಬಿಟ್ಟಿವಿ. ಯಾವ ಊರು ಅಂದರೆ ಅದು ಖಾನಾವಸಳ್ಳಿ ಅಂತ. ಆದರೆ ಹೋಗೋದಾರೆ ಫುಲ್ಲು ಮಳೆ ಇತ್ತು. ನಾವಿಲ್ಲಿ ಬಂದು ರೀಚ್ ಆಗೋದ್ರೊಳಗೆ 5:30 ಆಗಿಬಿಟ್ಟಿತ್ತು. ಆವಾಗಲೇ ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಬ್ಯಾಂಡ್ ಬಾಜಾ. ನಾವಿಲ್ಲಿ ಬಂದು ಕೂತ್ಕೊಳ್ಳೋದ್ರೊಳಗೆ ಹೆಣ್ಣಿನ ಕಡೆಯವ್ರು ಕೂಡ ಬಂದ್ಬಿಟ್ರು ಅವ್ರ ಊರಿಂದ. ಮತ್ತು ಡ್ಯಾನ್ಸ್ ಮಾಡ ಅಂತೇಳಿ ಫೋರ್ಸ್ ಮಾಡಿದ್ರು. ಆ ಹುಡುಗಿ ಜೊತೆ ಅಂದರೆ ಯಾರಂತ ಕೂಡ ಗೊತ್ತಿಲ್ಲ ನನಗೆ, ಅಂದರೂ ಕೂಡ ಡ್ಯಾನ್ಸ್ ಮಾಡಿದ್ದೆ. ನೈಟ್ 3 ಗಂಟೆವರೆಗೆ ಎದ್ದಿದ್ದೆ, ಯಾಕಂದರೆ ಇವ್ರು ಫೋಟೋ ಶೂಟ್ ನೋಡಕತ್ತಿದ್ದು ಹೆಂಗೆ ಮಾಡ್ತಾರೆ ಅಂತೇಳಿ. ನಮ್ಮ ಮಾಮ ಅಂತೂ ನಮ್ಮ ಅಕ್ಕನ ಎತ್ಕೊಂಡು ತಿರುಗಿಸ್ತಾ ಇದ್ದಾರೆ ಫೋಟೋ ಶೂಟ್ಗೋಸ್ಕರ ಒಂದು ಫೋಟೋಗೆ. ಬೆಳಿಗ್ಗೆ ಆಲ್ರೆಡಿ ತಾಳಿ ಕಟ್ಬಿಟ್ಟಿದ್ದು. ನಾನು ಅದು ವೀಡಿಯೋ ಮಾಡೋಕ್ಕಾಗಲಿ, ಯಾಕಂದರೆ ರಾತ್ರಿ ಅವ್ರದ್ದು ಫೋಟೋ ಮತ್ತು ವೀಡಿಯೋಗಳು ಮಾಡೋದು ನೋಡ್ತಿದ್ನಲ್ಲ, ಅದಕ್ಕೆ ಲೇಟಾಗಿ ಮಲ್ಕಿದ್ದೆ. ಏನಪ್ಪ ಟ್ವಿಸ್ಟ್ ಅಂದರೆ ಟ್ವಿಸ್ಟ್ ಏನೂ ಇಲ್ಲ. ಇನ್ನು ಮತ್ತೆ ಮದುವೆಲ್ಲ ಮುಗಿಸ್ಕೊಂಡಿನಿ, ನಾವು ಹೊಂಟ್ವಿ ನಮ್ಮೂರಿಗೆ. ಇವತ್ತಿನ ಕತೆ ಇಷ್ಟೇ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.